ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನನ್ನು ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದೆ. ಉದ್ದೇಶ ಈಡೇರುವವರೆಗೆ ಯುದ್ಧ ನಿಲ್ಲಿಸುವುದಿಲ್ಲ ಎಂದು ಟ್ರಂಪಿನ ಘೋಷಣೆ. ಯುದ್ಧವನ್ನು ಯಾವಾಗ ನಿಲ್ಲಿಸಬೇಕೆಂಬ ತೀರ್ಮಾನ ಅದು ಇರಾನಿದ್ದು ಎಂದು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ರವರ ಹೇಳಿಕೆ. ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇರಾನ್ನ ದಾಳಿಯಿಂದಾಗಿ ತತ್ತರಿಸಿದ ಮಿಡಲ್ ಈಸ್ಟ್ ಅಮೆರಿಕದ ಜೊತೆ ಸೇರಿ ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಕೂಡ ಮಾಡಿದೆ ಈ ದಾಳಿಯನ್ನು ಖಂಡಿಸಿ. ಇರಾನ್ ಏಕಾಂಗಿಯಾಗಿದೆ. ಇಸ್ರೇಲ್, ಅಮೆರಿಕ, ಮಿಡಲ್ ಈಸ್ಟ್ ಕಂಟ್ರಿಗಳು ಒಟ್ಟಿಗೆ ಸೇರುವ ಸಾಧ್ಯತೆಗಳನ್ನು ತಳ್ಳುವಾಗಿಲ್ಲ. ಇರಾನ್ನ ಮುಂದಿನ ಭವಿಷ್ಯ ಏನು? ಇರಾನ್ ಯುದ್ಧವನ್ನು ನಿಲ್ಲಿಸಬಹುದೇ, ಮುಂದುವರಿಸಬಹುದೇ, ಅಥವಾ ಆಯುಧವನ್ನು ಕೆಳಗಿಟ್ಟು ಶರಣಾಗಬಹುದೇ? 1989ರಿಂದ ಅಯಾತುಲ್ಲಾ ಅಲಿ ಖಮೇನಿಯು ಇರಾನನ್ನು ಸಂಪೂರ್ಣದಲ್ಲಿ ಹಿಡಿತದಲ್ಲಿಟ್ಟಿದ್ದಾರೆ. ಅವರ ಹತ್ಯೆ ಒಬ್ಬ ವ್ಯಕ್ತಿಯ ಹತ್ಯೆ ಅಲ್ಲ, ಅದು ಇಸ್ಲಾಮಿಕ್ ರಿಪಬ್ಲಿಕ್ಕಿನ ಬುಡಕ್ಕೆ ಕೊಟ್ಟಂತಹ ಕೊಡಲಿ ಏಟು. ಇರಾನ್ ಈಗ ಸಂಪೂರ್ಣವಾಗಿ ಅತಂತ್ರವಾಗಿದೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ. ಕಳೆದ ಶನಿವಾರ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದ ಆಪರೇಷನ್ ರೋರಿಂಗ್ ಲಯನ್ನ ಪ್ರಯುಕ್ತ, ಮಿಲಿಟರಿ ಕಾರ್ಯಾಚರಣೆಯ ಪ್ರಯುಕ್ತ ಇರಾನನ್ನು ದಾಳಿ ಮಾಡಿತು. ಇದರ ಪರಿಣಾಮವಾಗಿ ಖಮೇನಿಯ ಹತ್ಯೆಯಾಯಿತು, IRGCಯ ಕಮಾಂಡರ್ಗಳ ಹತ್ಯೆಯಾಯಿತು, ಪ್ರಮುಖ ನಾಯಕರುಗಳ ಹತ್ಯೆಯಾಯಿತು. ಅದರ ಜೊತೆಗೆ ಇಫ್ಸಹಾನ್ ಮತ್ತು ಕೌಮ್ನಲ್ಲಿರುವಂತಹ ಪರಮಾಣು ಕೇಂದ್ರಗಳಿಗೆ, ಸ್ಥಾವರಗಳಿಗೆ ದಾಳಿ ಕೂಡ ಮಾಡಿ ಮಿಲಿಟರಿಯಾಗಿ ಶಕ್ತಿಯನ್ನು ಕುಂದಿಸಿದ್ದಾರೆ. ಇರಾನ್ನ ಭವಿಷ್ಯ 3 ಸಾಧ್ಯತೆಗಳಿದೆ. ಮೊದಲನೇದು, ಉತ್ತರಾಧಿಕಾರಿ ಯಾರು? ಖಮೇನಿಯ ಹತ್ಯೆಯ ಬಳಿಕ ಇರಾನನ್ನು ಯಾರು ನಿಯಂತ್ರಿಸಬೇಕು, ಯಾರನ್ನು ನಾಯಕರನ್ನಾಗಿ ಮಾಡುವಂಥದ್ದು. ಖಮೇನಿ ಯಾವುದೇ ಉತ್ತರಾಧಿಕಾರಿಗಳನ್ನು ತೀರ್ಮಾನ ಮಾಡಲಿಲ್ಲ. ಆದ್ದರಿಂದ ಖಮೇನಿಯ ಮಗ ಮುಜಿತಬಾ ಖಮೇನಿಯನ್ನು ನಾಯಕನಾಗಿ ಮಾಡೋದಾ, ಅಥವಾ ಹಿರಿಯ ನಾಯಕರುಗಳನ್ನು ಇರಾನಿನ ಆಧಿಪತ್ಯವನ್ನು ಕೊಡುವಂಥದ್ದು? ಇದರಿಂದಾಗಿ ಒಳಜಗಳದ ಸಾಧ್ಯತೆ ಸರ್ವಸಾಧಾರಣ, ಆಡಳಿತ ಅಧಿಕಾರದ ವಿಷಯಕ್ಕಾಗಿ. ಎರಡನೆಯದು, ಆಂತರಿಕ ಕಲಹ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. 40 ವರ್ಷಗಳ ಕಾಲ ಒಂದೇ ಪಕ್ಷ ಆಡಳಿತ ಮಾಡಿದೆ. ಜನರು ಸರ್ವಸಾಧಾರಣವಾಗಿ ಆಡಳಿತದ ವಿರೋಧವಾದಂತಹ ಅಲೆ ಇದ್ದೇ ಇದೆ. ಆದ್ದರಿಂದಾಗಿ ಟ್ರಂಪ್ ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ಇರಾನ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬಹುದು. ಇದು ಅಲ್ಲಿರುವ ಜನರನ್ನು, ವಿರೋಧ ಪಕ್ಷವನ್ನು ದಂಗೆಗೆ ಏಳಿಸುವಂತಹ ಹೇಳಿಕೆಗಳು. ಆ ರೀತಿ ದಂಗೆ ಏಳಿದರೆ ಆಂತರಿಕ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಅಲ್ಲಿ ಆಡಳಿತ ಹಸ್ತಾಂತರದ ಬಗ್ಗೆ ಒಳ ಜಗಳ ಮತ್ತು ಆಂತರಿಕ ಜಗಳವಾದರೆ ಮುಂದಿನ ಆಪ್ಷನ್, 3ನೇ ಆಪ್ಷನ್ IRGC ಅಥವಾ ಮಿಲಿಟರಿ ಆಡಳಿತ. ಶ್ರೀಲಂಕಾದಲ್ಲಿ ಅದೇ ರೀತಿ, ಬಾಂಗ್ಲಾದೇಶದಲ್ಲಿ ಜನದಂಗೆ ಎದ್ದಾಗ ಅಲ್ಲಿಯ ಮಿಲಿಟರಿ ಅದರ ಪವರನ್ನು ಟೇಕ್ ಓವರ್ ಮಾಡುವಂಥದ್ದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಈ ಆಡಳಿತವನ್ನು, ಇರಾನ್ನ ಆಡಳಿತವನ್ನು ತೆಗೆದರೆ ಅಲ್ಲಿಯ ನಿಯಮಗಳು ಇನ್ನೂ ಕೂಡ ಕಟ್ಟುನಿಟ್ಟಾಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಆಗಿಯೂ ಇರಾನ್ ಯುದ್ಧ ಮುಂದುವರಿಸಬಹುದಾ? ಇರಾನ್ನ ಮುಂದಿರುವ ಸಾಧ್ಯತೆಗಳು, ಇರಾನ್ ನಾಯಕರನ್ನು ಕಳೆದುಕೊಂಡ ಕಾರಣ ಅಷ್ಟು ಬೇಗ ಯುದ್ಧದಿಂದ ಹಿಂದೆ ಸರಿಯುವ ಸಾಧ್ಯತೆ ಇಲ್ಲ. ತಮ್ಮಲ್ಲಿರುವಂತಹ ಮಿಸೈಲ್ಗಳನ್ನು, ಅತ್ಯಾಧುನಿಕ ಮಿಸೈಲ್ಗಳನ್ನು ಉಪಯೋಗಿಸಿ ಸಾಧ್ಯವಾದಷ್ಟು ದಾಳಿಯನ್ನು ಮಾಡ್ತದೆ. ಒಂದು ವೇಳೆ ಟ್ರಂಪ್ ನೀಡಿದಂತಹ ಘೋಷಣೆಯಂತೆ ಒಳ ಒಪ್ಪಂದ ಅಥವಾ ಮರಣ, ಹೊಸ ನಾಯಕನನ್ನು ಮಾಡಬೇಕು, ಒಳ ಜಗಳವಿದೆ, ಎಲ್ಲವನ್ನು ಬದಿಗಿಟ್ಟು ಒಳ ಒಪ್ಪಂದ ಮಾಡಿ ಆಯುಧ ಕೆಳಗಿಟ್ಟು ಶರಣಾಗಬೇಕು. ಇರಾನ್ ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದೆ. ಕೆಲವು ಸಾಧ್ಯತೆಗಳೆಂದರೆ ಹಮಾಸ್, ಹೆಜ್ಬುಲ್ಲಾ, ಹೂತಿ ಇರಾನಿಗೆ ಬೆಂಬಲವಿದೆ.
ಅದೇ ರೀತಿ ಇಸ್ರಾಯೇಲಿಗೆ ಅಮೇರಿಕ ಇದೆ, ಮಿಡ್ಲ್ ಈಸ್ಟ್ ಕಂಟ್ರಿಯೂ ಕೂಡ ಬೆಂಬಲವಿದೆ. ಮತ್ತಿತರ ರಾಷ್ಟ್ರಗಳು ರಹಸ್ಯವಾದ ಬೆಂಬಲವನ್ನು ಕೊಡ್ತಾ ಇದೆ. ಒಂದು ವೇಳೆ ಇರಾನಿಗೆ ಬೆಂಬಲವನ್ನು ರಷ್ಯಾ ಅಥವಾ ಚೀನಾ ಬಹಿರಂಗವಾಗಿ ಘೋಷಣೆ ಮಾಡಿದರೆ ಯುದ್ಧದ ಗತಿ ಬದಲಾವಣೆ ಖಂಡಿತವಾಗಲೂ ಆಗಲಿದೆ. ಜಗತ್ತು ಕಂಡರಿಯದಂತಹ ಮೂರನೆಯ ಜಾಗತಿಕ ಮಹಾಯುದ್ಧಕ್ಕೆ ನಾಂದಿ ಆಡಲಿದೆ.